ತಾರೀಕು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಂತಹ ವಾಹನ ಚಾಲಕರು ಆಗಿದ್ದಂಥ ಶ್ರೀ ಬಾಬು ಅನ್ನೋರು ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ಆಘಾತಕಾರಿ ವಿಷಯ ಆಗಿದೆ. ಇಡೀ ಜಿಲ್ಲಾಡಳಿತ ಭವನ ಏನಿದೆ, ಜಿಲ್ಲೆಯ ಜನಸಾಮಾನ್ಯರಿಗೆ ಅವರ ಕಷ್ಟ ಸುಖಗಳಿಗೆ ಮತ್ತು ಅವರಿಗೊಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸ್ಥಳ. ಆದರೆ ಅಂಥ ಒಂದು ಕೇಂದ್ರದಲ್ಲಿಯೇ ಅಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ದಲಿತ ಯುವಕ ಉದ್ಯೋಗಕ್ಕಾಗಿ ಅಸಹಾಸ ಪಟ್ಟು ಅವರಿಗೆ ಕೈಲಾದಷ್ಟು ಕೈ ಮೀರಿದಷ್ಟು ಹಣವನ್ನು ಕೊಟ್ಟು ಇವತ್ತು ಕೆಲಸ ಆಗದೆ ಮನನೊಂದು ಆತ್ಮಹತ್ಯೆಗೆ ಗುರಿಯಾಗಿದ್ದಾರೆ. ಇದು ಖಂಡನೀಯ. ಸಿಪಿಐ ಪಕ್ಷ ಈ ಪ್ರಕರಣವನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು. ಯಾವುದೇ ಮುಲಾಜಿಲ್ಲದೆ ಸಮಗ್ರ ತನಿಖೆಗೆ ಪೊಲೀಸರು ಸಮಗ್ರ ತನಿಖೆ ಮಾಡಲು ಅವಕಾಶ ಕೊಡಬೇಕು. ತಪ್ಪಿತಸ್ಥರಿಗೆ ಕಠಿಣ ಕ್ರಮವನ್ನು ಜರುಗಿಸ್ತಕ್ಕಂಥ ಒಂದು ರೀತಿಯಲ್ಲಿ ಈ ಪ್ರಕರಣವನ್ನು ತಗೋಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ನಾವು ಮಾಡ್ತೇವೆ. ಬಾಬು ಅನ್ನೋರು ಒಬ್ಬ ದಲಿತ ಯುವಕ. ಅವರಿಗೆ ಕಳೆದ 7-8 ವರ್ಷಗಳಿಂದ ಜಿಲ್ಲಾ ಪಂಚಾಯಿತಿಯ ಕೇಂದ್ರದಲ್ಲಿನೇ ವಾಹನದ ಚಾಲಕರಾಗಿ ಜೀವನ ಮಾಡ್ತಾ ಇದ್ದು, ಅವರ ಡೆತ್ ನೋಟಲ್ಲಿ ಅವರೇ ಹೇಳ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಕೆಲಸದ ಆಮಿಷದ ಮೇಲೆ ಹಿಂದಿನ ಸಚಿವರು ಆಗಿದ್ದಂಥ ಈಗ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕೆ ಸುಧಾಕರ್ ಅವರು ಹಣ ಕೊಡಿಸ್ತೀವಿ ಅಂತೇಳಿ ಇವತ್ತು ಉದ್ಯೋಗ ಕೊಡ್ತೀವಿ, ಖಾಯಂ ಉದ್ಯೋಗವನ್ನು ಸರ್ಕಾರಿ ಹುದ್ದೆಯನ್ನು ಕೊಡಿಸ್ತೀವಿ ಅಂತ ಹೇಳಿ ಅವರ ಶಿಷ್ಯರಾಗಿರ್ತಕ್ಕಂಥ ನಾಗೇಶ್ ಮತ್ತು ಮಂಜುನಾಥ್ ಮೂಲಕ 25 ಲಕ್ಷ ತಗೊಂಡು ಉದ್ಯೋಗನೂ ಇಲ್ಲ, ಜೊತೆಗೆ ಆ ಹಣ ಕೂಡ ವಾಪಸ್ ಆಗಿಲ್ಲ. ಅವರು ಅದರಲ್ಲಿ ಡೆತ್ ನೋಟಲ್ಲಿ ಬರ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಆ ಕಂತುಗಳು ಕಟ್ಟಲಿಕ್ಕೆ, ಬಡ್ಡಿ ಕಟ್ಟಲಿಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನು ಮಾಡಿ ಆಗದೆ ಮನನೊಂದು ಅವರನ್ನು ಕೇಳಿದಾಗ ಅವ್ರಿಗೆ ಬೈದು ಕೊನೆಗೆ ಜಿಲ್ಲಾಡಳಿತ ಭವನದಲ್ಲಿ ಅವರು ಸತ್ತಿರ್ತಕ್ಕಂಥದ್ದು ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಅಭಿಪ್ರಾಯ ಅಲ್ಲಾದರೂ ಸತ್ತರೆ ನನಗೆ ಏನಾದರೂ ನ್ಯಾಯ ಸಿಗುತ್ತೇನೋ ಅಂತ. ಹಾಗಾಗಿ ಆ ದಲಿತ ಯುವಕನಿಗೆ ನ್ಯಾಯ ಕೊಡಿಸ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ. ಅದೇ ರೀತಿಯಲ್ಲಿ ಕೂಡ ಇವತ್ತು ಒಬ್ಬ ದಲಿತ ಯುವಕ ಉದ್ಯೋಗಕ್ಕಾಗಿ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಯುವಜನರು ಉದ್ಯೋಗ ಇಲ್ಲದೆ ಎಷ್ಟು ಪರದಾಡ್ತಾ ಇದ್ದಾರೆ, ಅವ್ರನ್ನ ಒಬ್ಬ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು, ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಅವರ ಅನುಯಾಯಿಗಳು ಯಾವ ರೀತಿಯಲ್ಲಿ ಆಮಿಷಗಳನ್ನು ನೀಡಿ ಹಣವನ್ನು ತಗೊಂಡು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಸ್ಪಷ್ಟ ಕನ್ನಡಿ ಈ ಪ್ರಕರಣದಿಂದ ಕಾಣುತ್ತೆ. ಸಿಪಿಎಂ ಪಕ್ಷ ಅವರು ಡಿಮ್ಯಾಂಡ್ ಮಾಡ್ತಾ ಇದೆ, ಕೆ ಸುಧಾಕರ್ ಅವರು ಅದರಲ್ಲಿ ಇದ್ದಾರಾ ಇಲ್ವಾ ಅಂತಕ್ಕಂಥ ತನಿಖೆಯಿಂದ ಬರಬೇಕು. ಆದರೆ ಅವರ ಡೆತ್ ನೋಟ್ನಲ್ಲಿ ಅವರ ಹೆಸರು ಇರೋದ್ರಿಂದ ಅವರು ಅದಕ್ಕೆ ನೇರ ಹೊಣೆಗಾರ ಅನ್ನೋ ರೀತಿಯಲ್ಲಿ ಅದು ಇರೋದ್ರಿಂದ ನೈತಿಕ ಹೊಣೆ ಹೊತ್ತು ಅವರು ಸಂಸತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು. ಈ ಒಂದು ತನಿಖೆಗೆ ಅವರು ಸಹಕರಿಸಿಕೊಡ್ಬೇಕು. ಒಂದು ಆ ಮುಖಾಂತರವಾಗಿ ಒಂದು ರಾಜಕೀಯ ಇದಕ್ಕೆ ಒಂದು ಮೇಲ್ಪಂಕ್ತಿಯನ್ನು ಅವರು ಹಾಕಬೇಕು ಅಂತ ಸಿಪಿಎಂ ಪಕ್ಷ ಡಿಮ್ಯಾಂಡ್ ಮಾಡ್ತಾ ಇದೆ. ಈ ಪ್ರಕರಣವನ್ನು ಸಮಗ್ರ ತನಿಖೆಗೆ ಒಳಪಡಿಸದೇ ಇದ್ರೆ ಸಿಪಿಎಂ ಪಕ್ಷ ಹೋರಾಟವನ್ನು ಕೈಗೊಳ್ಳುತ್ತದೆ ಅಂತಕ್ಕಂಥದ್ದನ್ನು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಾವು ಹೇಳ್ತೇವೆ. ಎರಡನೇದಾಗಿ ಆ ನಿರುದ್ಯೋಗ ಸಮಸ್ಯೆ ಎಷ್ಟು ರೀತಿಯ ಕಾಡ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಇವತ್ತು ಬಡವರಲ್ಲಿ ಏನು ಆಗ್ತಾ ಇದೆ ಅನ್ನೋದಕ್ಕೆ ಬಾಬು ಪ್ರಕರಣವೇ ಸಾಕ್ಷಿಯಾಗಿದೆ. ಜಿಲ್ಲೆಯಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ಇದಕ್ಕೆ ಯಾವುದೇ ರೀತಿಯಾದ ಕೈಗಾರಿಕೆಗಳಲ್ಲಿ ಬರಲಿಲ್ಲ. ಬಡವರಿಗೆ ಉಪಯೋಗ ಆಗ್ತಕ್ಕಂಥ ಕೈಗಾರಿಕೆಗಳಾಗಲಿ, ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೈಗಾರಿಕೆಗಳಾಗಲಿ ಬರಲಿಲ್ಲ. ಕೇವಲ ರಾಜಕಾರಣಿಗಳು ರಾಜಕಾರಣ ಮಾಡಿಕೊಟ್ಟಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಪರಸ್ಪರ ಕೆಸರೆ ಮಾಡ್ತಾ ಇದ್ದಾರೆ.
ಈಗ ಕೆ ಸುಧಾಕರ್ನ ಬಂಧಿಸಬೇಕು ಅಂತ ಕಾಂಗ್ರೆಸ್, ಸುಧಾಕರ್ನ ಬಂಧಿಸಿದ್ರೆ ನಾವು ಹೋರಾಟ ಮಾಡ್ತಿದ್ದ ಬಿಜೆಪಿ. ಇಲ್ಲಿ ಒಂದು ಕ್ರಿಮಿನಲ್ ಪ್ರಕರಣ. ಈ ಕ್ರಿಮಿನಲ್ ಪ್ರಕರಣದಲ್ಲಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಜನಪ್ರತಿನಿಧಿ ಮೇಲೇನೆ ಕೇಸ್ ಬುಕ್ ಆಗುತ್ತೆ ಅಂದ್ರೆ ಅದರ ವಾಸ್ತವಸ್ಥಿತಿ ಏನಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಇದನ್ನು ಹೈ ಪ್ರೊಫೈಲ್ ಕೇಸ್ ಇದು, ಇದನ್ನು ಸಮಗ್ರತೆಯನ್ನು ಹೊರಪಡಿಸಬೇಕು. ಎರಡನೇದಾಗಿ ಆ ಕುಟುಂಬ ಏನಿದೆ, ಆ ಕುಟುಂಬ ತುಂಬಾ ನೊಂದಿದೆ. ಅವರ ಬಾಬುವನ್ನು ನಂಬ್ಕೊಂಡು ಬದುಕ್ತಾ ಇದ್ದ ಕುಟುಂಬಕ್ಕೆ ಆರ್ಥಿಕ ಸಹಾಯ ಕೊಡಬೇಕು. ಮತ್ತೆ ಆ ಕುಟುಂಬದಲ್ಲಿರುವ ಒಬ್ಬರಿಗೆ ಉದ್ಯೋಗವನ್ನು ಸರ್ಕಾರ ಕಲ್ಪಿಸಬೇಕು. ಅದು ನಮ್ಮ ಬೇಡಿಕೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಸಮಸ್ಯೆ ಪರಿಹಾರಕ್ಕಾಗಿ ಸರ್ಕಾರ ಮುಂದೆ ಹೋಗದೇ ಇದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಇತಿಹಾಸದಲ್ಲಿ ಎಂದೂ ಈ ರೀತಿಯಾಗಿರ್ತಕ್ಕಂಥ ಘಟನೆ ಇಲ್ಲ. ಬೇರೆ ಬೇರೆ ಕಾರಣಗಳಿಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ಇರ್ಬೋದು. ಬಟ್ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ರಾಜಕಾರಣಿ ಮತ್ತು ಅವರ ಹಿಂಬಾಲಕರ ಬಗ್ಗೆ ಒಂದು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚರಿತ್ರೆ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ಇದು ಭಾರಿ ಗಂಭೀರವಾಗಿರ್ತಕ್ಕಂಥ ವಿಚಾರ. ಸೊ ಅದೇ ರೀತಿಯಲ್ಲಿ ಈ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರಮುಖವಾಗಿ FIR ಆಗಿದೆ, ಮತ್ತು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿದೆ, ಮತ್ತು ಇವೆಲ್ಲ ಆಗಿದೆ. ಇದು ಕೂಡ ಒಂದು ಗಂಭೀರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಮಾನ್ಯ ಸಂಸತ್ ಸದಸ್ಯರು ಮತ್ತು ಮಾಜಿ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಕೆ ಸುಧಾಕರ್ ಅವರ ಬಗ್ಗೆ ಮತ್ತು ಅವರ ಇಬ್ಬರು ಸಹಚರರ ಬಗ್ಗೆ ಏನು ಒಂದು ಆರೋಪ ಮಾಡಿ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಸದರು ಹೇಳ್ತಾ ಇದ್ರು, ನಾನು ಅವ್ರ ಮುಖನೇ ನೋಡಿಲ್ಲ ಇದುವರೆಗೂ ಅಂತೇಳಿ. ಅದು ಯಾರೂ ಗೊತ್ತೂ ಇಲ್ಲ, ಮುಖನೂ ನೋಡಿಲ್ಲ, ಮಾತಾಡೂ ಇಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪರ್ಯಾಯವಾಗಿ ಈಗ ಅವ್ರ ಮನೆಯಲ್ಲಾಗಿರ್ತಕ್ಕಂಥ ಕೆಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಫೋಟೋಗಳೆಲ್ಲನೂ ಅವರ ರಾಜಕೀಯ ವಿರೋಧಿಗಳೆಲ್ಲ ಒದಗಿಸಿರ್ತಕ್ಕಂಥದ್ದು ಇವೆಲ್ಲ ಇದೆ. ಈಗ ನಾವು CPM ಪಾರ್ಟಿ ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನೀವು ನಿಜವಾಗಿರ್ತಕ್ಕಂಥ ಕ್ಲೀನ್ ಹ್ಯಾಂಡ್ ಅಂತಂದು ರುಜುವಾತು ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ತನಿಖೆಯನ್ನು ಸಮಗ್ರವಾಗಿ ನಡೆಯುವಂತೆ ನೀವೇನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ರಾಜ್ಯ ಸರ್ಕಾರ ಕೂಡ ಪೊಲೀಸರಿಗೆ ಸರಿಯಾಗಿರ್ತಕ್ಕಂಥ ತನಿಖೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು, ಅದಕ್ಕೆ ಸೂಚನೆಯನ್ನು ಕೊಡಬೇಕು. ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ ತನಿಖೆಯನ್ನು ಸಮಗ್ರವಾಗಿ ನಡೆಸಿ ಇದರ ಬಗ್ಗೆ ಒಂದು ಇದು ಕೊಟ್ಟು ಅಂತ ಅವ್ರದ್ದು ಅಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಅದು ಮುಂದಿನ ಒಂದು ಕ್ಲೀನ್ ಇದು ಚಿಟ್ ಸಿಗದಂಗೆ ಆಗುತ್ತೆ. ಅದು ಬಿಟ್ಟು ಒತ್ತಡಗಳಿಗೆ ಮಣಿದು ಅದನ್ನು ಅಳ್ಳಾಡಿಸ್ತಕ್ಕಂಥ ತನಿಖೆಯನ್ನು ಅಳ್ಳಾಡಿಸ್ತಕ್ಕಂಥ